Welcome to Acharya English. Get ready to transform your English studies with easy explanations, quick notes, and comprehensive summaries. Chapter 1. Who did Patrick's homework? Patrick never did homework, too boring, he said. He played hockey and basketball and Nintendo instead. His teachers told him, Patrick, do your homework or you won't learn a thing. And it's true, sometimes he did feel like an ignoramus, but what could he do? He hated homework. ಪ್ಯಾಟ್ರಿಕ್ ಯಾವಾಗಲೂ ಹೋಮ್ವರ್ಕ್ ಮಾಡ್ತಾನೆ ಇರಲಿಲ್ಲ. ಅವನು ಯಾಕೆ ಹೋಮ್ವರ್ಕ್ ಮಾಡಲ್ಲ ಅಂತ ಕೇಳಿದ್ರೆ ಅವನು ತುಂಬ ಬೋರಿಂಗ್ ಆಗುತ್ತೆ ಹೋಮ್ವರ್ಕ್ ಮಾಡೋದು ಅಂತ ಹೇಳ್ತಾ ಇದ್ದ. ಅದರ ಬದಲಾಗಿ ಅವನು ಯಾವಾಗಲೂ ಹಾಕಿನ ಪ್ಲೇ ಮಾಡ್ತಾಯಿದ್ದ. ಹಾಕಿ ಒಂದು ಸ್ಪೋರ್ಟ್, ಹಾಗೆ ಅದಲ್ದಲ್ಲೇ ನಿಂಟೆಂಡೋ ಅನ್ನೋ ಒಂದು ವಿಡಿಯೋ ಗೇಮನ್ನು ಪ್ಲೇ ಮಾಡ್ತಾಯಿದ್ದ ಯಾವಾಗಲೂ. ಟೀಚರ್ ಅವನನ್ನು ಪ್ಯಾಟ್ರಿಕ್ ನೀನು ಹೋಮ್ವರ್ಕ್ ಮಾಡಲೇಬೇಕು, ಅದರ್ವೈಸ್ ನೀನು ಏನನ್ನೂ ಕಲಿಯೋದಕ್ಕಾಗೋದಿಲ್ಲ ಅಂತ ವಾರ್ನ್ ಮಾಡ್ತಾರೆ. ಅದು ನಿಜವೂ ಕೂಡ. ಅವನು ಹೋಮ್ವರ್ಕ್ ಮಾಡದೇ ಇದ್ದಿದ್ದರಿಂದ ಎಲ್ಲರೂ ಅವನನ್ನು ಮೂಢ, ದಡ್ಡ ಅಂತ ತಿಳ್ಕೊತಾ ಇದ್ರು. ಆದರೆ ಏನು ಮಾಡೋದು, ಅವನಿಗೆ ಹೋಮ್ವರ್ಕ್ ಮಾಡೋದಂದರೆ ಇಷ್ಟ ಇರಲಿಲ್ಲ. ದೆನ್ ಒನ್ ಡೇ ಹಿ ಫೌಂಡ್ ಹಿಸ್ ಕ್ಯಾಟ್ ಪ್ಲೇಯಿಂಗ್ ವಿತ್ ಅ ಲಿಟಲ್ ಡಾಲ್ ಆ್ಯಂಡ್ ಹಿ ಗ್ರ್ಯಾಬ್ ಇಟ್ ಅವೇ. ಒಂದು ದಿನ ಹೀಗೆ ಅವನು ತನ್ನ ಕ್ಯಾಟ್ ಆಟ ಆಡ್ತಾ ಇರೋದನ್ನು ನೋಡ್ತಾನೆ. ಒಂದು ಗೊಂಬೆಯ ಜೊತೆ ಆಟ ಆಡೋದನ್ನು ನೋಡಿ ಅವನು ಅದನ್ನು ಕಿತ್ಕೊಳ್ತಾನೆ. To his surprise, it wasn't a doll. At all, but a man of the tiniest size. He had a little wool shirt with old-fashioned breeches and a high tall hat much like a witch's. ಆದರೆ ಅದು ಗೊಂಬೆ ಆಗಿರೋದಿಲ್ಲ, ಅದು ಒಬ್ಬ ಮಂತ್ರವಾದಿಯ ರೀತಿ ಇರುತ್ತೆ. ಅವರು ಒಂದು ದೊಡ್ಡ ಹ್ಯಾಟನ್ನು ಹಾಕ್ಕೊಂಡಿರ್ತಾರೆ. ಹಿ ಯೆಲ್ಡ್, ಸೇವ್ ಮೀ, ಡೋಂಟ್ ಗಿವ್ ಮೀ ಬ್ಯಾಕ್ ಟು ದಟ್ ಕ್ಯಾಟ್, ಐ ವಿಲ್ ಗ್ರ್ಯಾಂಟ್ ಯು ವಿಶ್, ಐ ಪ್ರಾಮಿಸ್ ಯು ದ್ಯಾಟ್. ಆ ಒಂದು ಏನು ವಿಚ್ ಇವನು ಡಾಲ್ ಅಂದ್ಕೊಂಡಿರುವಂಥ ವಿಚ್ ಏನು ಮಾಡುತ್ತೆ, ಪ್ಲೀಸ್ ನನ್ನನ್ನು ಸೇವ್ ಮಾಡಿ, ವಾಪಸ್ ಆ ಕ್ಯಾಟ್ ಕಡೆ ಕೊಡಬೇಡಿ, ನೀವು ಏನನ್ನೇ ಕೇಳಿದ್ರು ನಾನು ಅದನ್ನು ನಿಮಗೆ ಈಡೇರಿಸ್ಕೊಡ್ತೀನಿ, ಗ್ರ್ಯಾಂಟ್ ಮಾಡ್ತೀನಿ ಅಂತ ಆ ಒಂದು ವಿಚ್ ಹೇಳುತ್ತೆ. ಪ್ಯಾಟ್ರಿಕ್ ಕುಡಂಟ್ ಬಿಲೀವ್ ಹೌ ಲಕ್ಕಿ ಹಿ ವಾಸ್. ಹಿಯರ್ was the answer to all of his problems. So he said, only if you do all my homework till the end of the semester, that is 35 days. If you do a good enough job, I could even get yes. ಪ್ಯಾಟ್ರಿಕ್ಗೆ ಈಗ ತುಂಬಾ ಖುಷಿ ಆಗುತ್ತೆ. ನಾನು ಎಷ್ಟು ಅದೃಷ್ಟವಂತ ಅಂತ ಹೇಳಿ ಭಾವಿಸ್ತಾನೆ. ಅವನು ಹೇಳ್ತಾನೆ, ನಾನು ನಿನ್ನನ್ನು ವಾಪಸ್ ಬೆಕ್ಕಿಗೆ ಕೊಡೋದಿಲ್ಲ, ನೀನು ನನ್ನ ಹೋಮ್ವರ್ಕ್ನ ಪ್ರತಿದಿನವೂ ಮಾಡಬೇಕು. ಅಂದರೆ ಈ ಸೆಮಿಸ್ಟರ್ ಎಂಡ್ ಆಗೋವರೆಗೆ, ಸ್ಟಿಲ್ ದೇರ್ ಇಸ್ 35 ಡೇಸ್ ರಿಮೈನಿಂಗ್, ಇನ್ನು 35 ದಿನ ಇದೆ. ಈ 35 ದಿನ ಮುಗಿಯೋವರೆಗೂ ನೀನು ನನ್ನ ಹೋಮ್ವರ್ಕನ್ನು ಮಾಡೋದಾದರೆ ಮಾತ್ರ ನಾನು ನಿನಗೆ ವಾಪಸ್ ಕ್ಯಾಟ್ ಕಡೆ ಕೊಡೋದಿಲ್ಲ. ಇಫ್ ಯು ಡೂ ಅ ಗುಡ್ ಎನಫ್ ಜಾಬ್, ಐ ಕುಡ್ ಈವನ್ ಗೆಟ್ ಎ ಗ್ರೇಡ್ಸ್. ನೀನು ಏನಾದರೂ ಚೆನ್ನಾಗಿ ಹೋಮ್ವರ್ಕನ್ನು ಮಾಡಿದ್ದೆ ಆದರೆ ನಾನು ಎ ಗ್ರೇಡನ್ನು ಸೆಮಿಸ್ಟರಲ್ಲಿ ಪಡ್ಕೊಳ್ಬೋದು ಅಂತ ಪ್ಯಾಟ್ರಿಕ್ ಆ ಒಂದು ವಿಚ್ಗೆ ಹೇಳ್ತಾನೆ. ದ ಲಿಟಲ್ ಮ್ಯಾನ್ಸ್ ಫೇಸ್ ರಿಂಕಲ್ಡ್ ಲೈಕ್ ಎ ಡಿಶ್ ಕ್ಲಾತ್ ಥ್ರೋನ್ ಇನ್ ದ ಹ್ಯಾಂಪರ್. ಹಿ ಕಿಕ್ಡ್ ಹಿಸ್ ಲೆಗ್ಸ್ ಆ್ಯಂಡ್ ಡಬಲ್ಡ್ ಹಿಸ್ ಫಿಸ್ಟ್ಸ್ ಆ್ಯಂಡ್ ಹಿ ಗ್ರಿಮೇಸ್ಡ್ ಆ್ಯಂಡ್ ಸ್ಕೋಲ್ಡ್ ಆ್ಯಂಡ್ ಪರ್ಸ್ಡ್ ಹಿಸ್ ಲಿಪ್ಸ್. ಓಹ್, ಐ ಆಮ್ ಕರ್ಸ್ಡ್ ಬಟ್ ಐ ವಿಲ್ ಡೂ ಇಟ್. ಈ ಕೆಲಸವನ್ನು ಮಾಡೋದಕ್ಕೆ ಆ ವಿಚ್ಗೆ ಇಷ್ಟ ಇರೋದಿಲ್ಲ. ಅವನು ತನ್ನ ಮುಖವನ್ನು ಗಂಟಿಟ್ಕೊಳ್ತಾನೆ, ಕೋಪಗೊಳ್ತಾನೆ. ಆದರೆ ಅವನು ಶಾಪಗ್ರಸ್ತ ಆಗಿರ್ತಾನೆ. ಅವನಿಗೆ ಇಷ್ಟ ಇಲ್ದಿರೋ ಅವನು ಈ ಕೆಲಸವನ್ನು ಮಾಡಬೇಕಾಗತ್ತೆ. ನಾನು ಶಾಪಗ್ರಸ್ತ ಆಗಿದ್ದೀನಿ, ಬಟ್ ಐ ವಿಲ್ ಡೂ ಇಟ್. ಆದರೆ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ಪ್ಯಾಟ್ರಿಕ್ಗೆ ಅವನು ಹೇಳ್ತಾನೆ. And true to his word, that little elf began to do Patrick's homework, except there was one glitch. The elf did not always know what to do and he needed help. Help me, he would say, and Patrick would have to help in whatever way. ಆ ವಿಚ್ ಹೇಳಿದಂತೆ ಹೋಮ್ವರ್ಕ್ ಮಾಡ್ತಾ ಹೋಗ್ತಾನೆ. ಆದರೆ ಒಂದು ಫಾಲ್ಟ್ ಇರುತ್ತೆ, ಏನಂದರೆ ಪ್ರತಿ ಹಂತದಲ್ಲೂ ಒಂದು ವಿಚ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರೋದಿಲ್ಲ. ಪ್ರತಿ ಹಂತದಲ್ಲೂ ಪ್ಯಾಟ್ರಿಕ್ ಹೆಲ್ಪ್ ಮಾಡಬೇಕಾಗುತ್ತೆ. ಇನ್ ಎವ್ರಿ ವೇ ಇಟ್ ಆಸ್ಕ್ ಹೆಲ್ಪ್ ಮೀ ಹಿ ವುಡ್ ಸೇ. ಎವ್ರಿ ಟೈಮ್ ಪ್ಯಾಟ್ರಿಕ್ ಏನಾದರೂ ಸಹಾಯವನ್ನು ಕೇಳಿದಾಗ ಅದು ಹೆಲ್ಪ್ ಮೀ ಅಂತ ಕೇಳ್ತಾ ಇರುತ್ತೆ. ಆ್ಯಂಡ್ ಪ್ಯಾಟ್ರಿಕ್ ವುಡ್ ಹ್ಯಾವ್ ಟು ಹೆಲ್ಪ್ ಇನ್ ವಾಟ್ ಎವರ್ ವೇ. ಅದು ಯಾವುದೇ ಸಹಾಯವನ್ನು ಕೇಳಿದಾಗ ಪ್ಯಾಟ್ರಿಕ್ ಅವನಿಗೆ ಹೇಳಬೇಕಿರುತ್ತೆ.
I don't know this word, the elf squeaked while reading Patrick's homework. Get me a dictionary. No, what's even better? Look up the word and sound it out by each letter. ಅದು ಯಾವುದಾದ್ರೂ ಗೊತ್ತಿಲ್ಲದೆ ಇರುವಂತಹ ಪದ ಸಿಕ್ಕಿದಾಗ ಕಿರುಚ್ತಾ ಇತ್ತು, ನನಗೊಂದು ಡಿಕ್ಷನರಿ ಕೊಡು, ಅಥವಾ ಇನ್ನೂ ನೀನು ಇಂಪ್ರೂವೈಸ್ಡ್ ವರ್ಕನ್ನು ಏನು ಮಾಡ್ಬೋದು ನೋಡು, ನನಗೆ ಈ ಪದ ಗೊತ್ತಾಗೋ ರೀತಿ ಮಾಡು ಅಂತ ಹೇಳಿ ಪ್ಯಾಟ್ರಿಕ್ಗೆ ಎಲ್ಫ್ ಹೇಳ್ತಾ ಇತ್ತು. When it came to maths, Patrick was out of luck. What are times tables? The elf shrieked. We elves never need that. Elf andre supernatural creature of folk tales. In the maths, Patrick was not lucky enough. Elf ಇಲ್ಲಿ ಅವನಿಗೆ ತುಂಬ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. And addition and subtraction and division and fractions. Here, sit down beside me. You simply must guide me. Elves know nothing of human history. To them it is a mystery. So the little elf, already a shouter, just got louder. Go to the library. I need books, more and more books, and you can help me read them too. These all addition, subtraction, division, fractions, all new to elves. They do not know anything about maths. That is all a big mystery for them. So it keep on asking help of Patrick. ನೀನು ಲೈಬ್ರರಿಗೆ ಹೋಗು, ಒಂದಷ್ಟು ಬುಕ್ಸನ್ನು ತಂದು ಕೊಡು, ಇದನ್ನು ಈಸಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೆ ಅದನ್ನು ಮಾಡು ಅಂತ ಎಲ್ಫ್ ಇಟ್ ಸೆಲ್ಫ್ ಸೇಯಿಂಗ್ ಟು ಪ್ಯಾಟ್ರಿಕ್. As a matter of fact, in every way, that little elf was a nag. Patrick was working harder than ever, and was it a drag? He was staying up nights, had never felt so weary, was going to school with his eyes puffed and bleary. ಆದರೆ ಪ್ಯಾಟ್ರಿಕ್ ಅಂದ್ಕೊಂಡಿದ್ದ ಎಲ್ಫ್ ಇವನಿಗೆ ತುಂಬಾ ಸಹಾಯ ಮಾಡ್ತಿದೆ, ಅವನ ವರ್ಕನ್ನು ಈಸಿ ಮಾಡಿದೆ ಅಂತ. ಆದರೆ ಈಗ ಎಲ್ಫ್ ಬಂದ ನಂತರ ಪ್ಯಾಟ್ರಿಕ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದಕ್ಕೆ ಶುರು ಮಾಡ್ದ. ಹೀ ಕೀಪ್ಸ್ ಆನ್ ಹೆಲ್ಪಿಂಗ್ ಆರ್ ಗೈಡಿಂಗ್ ಎಲ್ಫ್. ಸೊ ಹಿ ಡೇ ಆ್ಯಂಡ್ ನೈಟ್ wake up. He used to go to school with his puffed eyes and bleary. He always looks dull. He not got eyes full of sleep. Finally, the last day of school arrived and the elf was free to go. As for homework, there was no more, so he quietly, slyly slipped out of the back door. ಕೊನೆಯ ದಿನ ಬರುತ್ತೆ, 35 ಡೇಸ್ ಮುಗಿತಾ ಬಂದಿರುತ್ತೆ. ಎಲ್ಫ್ ಈಸ್ ಅಬೌಟ್ ಟು ಸೆಟ್ ಫ್ರೀ. ಇನ್ನು ಮುಂದೆ ಹೋಮ್ವರ್ಕ್ ಅನ್ನೋ ವರಿ ಇರೋದಿಲ್ಲ. ಪ್ಯಾಟ್ರಿಕ್ ಹಿಂದಿನ ಡೋರಿಂದ ಹಾಗೆ ಸ್ಲಿಪ್ ಆಗಿ ಬರ್ತಾನೆ. ಪ್ಯಾಟ್ರಿಕ್ ಗಾಟ್ ಹಿಸ್ ಏಸ್. ಹಿಸ್ ಕ್ಲಾಸ್ಮೇಟ್ಸ್ ವರ್ ಅಮೇಜ್ಡ್. His teachers smiled and were full of praise, and his parents, they wondered what had happened to Patrick. He was now the model kid, cleaned his room, did his chores, was cheerful, never rude, like he had developed a whole new attitude. ಪ್ಯಾಟ್ರಿಕ್ ಎಲ್ಲ ಸಬ್ಜೆಕ್ಟ್ಸಲ್ಲಿ ಎ ಗ್ರೇಡ್ಸನ್ನು ತೊಗೊಂಡಿರ್ತಾನೆ. ಅವನ ಕ್ಲಾಸ್ಮೇಟ್ಸ್ ಸರ್ಪ್ರೈಸ್ ಆಗ್ತಾರೆ. ಅವನ ಟೀಚರ್ಸ್ ಇವನ ಕಡೆ ಸ್ಮೈಲ್ ಮಾಡ್ತಾರೆ. ಆ್ಯಂಡ್ ವಾಟ್ ಅಬೌಟ್ ಪೇರೆಂಟ್ಸ್? ದೇರ್ ಪೇರೆಂಟ್ಸ್ ವರ್ ವೆರಿ ಹ್ಯಾಪಿ, ಆಶ್ಚರ್ಯವನ್ನು ಪಡ್ತಾರೆ. ಹಾಗೆ ಪ್ಯಾಟ್ರಿಕ್ ಹಿ ಈಸ್ ನಾಟ್ ಎನಿಮೋರ್ ಲೈಕ್ ಬಿಫೋರ್. ಅವನು ಹಿಂದಿನ ರೀತಿ ಇರೋದೇ ಇಲ್ಲ. ಅವನ ರೂಮನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾನೆ. ಆನ್ ಟೈಮ್ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡ್ತಾನೆ. ಹಿಂದಿನ ರೀತಿ ಅವನು ಯಾರ ಜೊತೆ ರೋಡಾಗಿ ಬಿಹೇವ್ ಮಾಡೋದಿಲ್ಲ. ಹಿ ಟ್ರಾನ್ಸ್ಫಾರ್ಮ್ಡ್ ಲೈಕ್ ಎ ಗುಡ್ ಸ್ಟೂಡೆಂಟ್ ಆಸ್ ವೆಲ್ ಆಸ್ ಗುಡ್ ಸನ್. You see, in the end, Patrick still thought he would made that tiny man do all his homework. But I'll share a secret, just between you and me, I wasn't the elf. Patrick had done it himself. ಅವನು ಅಂದ್ಕೊಳ್ತಾ ಇದ್ದ ಎಲ್ಫ್ ಅವನ ಎಲ್ಲ ಹೋಮ್ವರ್ಕನ್ನು ಮಾಡ್ತಾ ಇದ್ದ ಅಂತ. ಆದರೆ ನಿಜವಾದ ಸಂಗತಿ ಏನಂತಂದರೆ ಎಲ್ಫ್ ಅವನೇ ಅವನ ಹೋಮ್ವರ್ಕನ್ನು ಮಾಡೋ ರೀತಿ ಮಾಡಿತ್ತು. ಕ್ಯಾರೋಲ್ ಮೋರೆ. Thanks for watching.